ಹಿಮ್ಮಡಿ ಒಡೆದು ಎಷ್ಟು ಚೂರಾಗಿದ್ರೂ ಕೂಡ ಒಂದು ಸಲ ಈ ಮನೆಮದ್ದನ್ನು ಅಪ್ಲೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ನಿಮ್ಮ ಹಿಮ್ಮಡಿ ಮೃದುವಾಗುತ್ತೆ, ಒಡೆದ ಭಾಗವೆಲ್ಲ ಹೀಲಾಗತ್ತೆ, ಮತ್ತೆ ಹಿಮ್ಮಡಿ ಒಡೆತ ಉಂಟಾಗುವುದಿಲ್ಲ. ಎಷ್ಟೇ ಡೀಪಾಗಿ ಹಿಮ್ಮಡಿ ಒಡೆದಿದ್ರೂ ಕೂಡ ಸೇರ್ಕೊಳ್ಳುತ್ತೆ, ಮುಚ್ಕೊಳ್ಳುತ್ತೆ. ಬನ್ನಿ ಹಾಗೆ ಈ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆವಾಗ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ, ಅದು ಫ್ರೀಯಾಗಿ. ಇದಕ್ಕಂತ ನೀವು ದುಡ್ಡೇನು ಪೇ ಮಾಡೋದು ಬೇಡ. ಬನ್ನಿ ಹಾಗಾದರೆ ಇವತ್ತಿನ ಸೂಪರ್ ಆಗಿರುವಂಥ ಮನೆಮದ್ದು ಮಾಡಲಿಕ್ಕೆ ಬೇಕಾದಂಥ ಮೊದಲ ಪದಾರ್ಥ ಅಂದರೆ ಎಲೆ ಯಾವುದು ಅಂತಂದರೆ ದಾಸವಾಳದ ಎಲೆ. ಫ್ರೆಂಡ್ಸ್, ದಾಸವಾಳದ ಎಲೆ ಎಷ್ಟೊಂದು ಔಷಧಿ ಗುಣವನ್ನು ಹೊಂದಿದೆ. ಹಿಮ್ಮಡಿ ಹೊಡೆತ ಅಥವಾ ಹೀಲ್ ಕ್ರ್ಯಾಕ್ಸ್ ಆಗಿದ್ದರೆ ಅದಕ್ಕಂತೂ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಫ್ರೆಂಡ್ಸ್, ನಾನಿಲ್ಲಿ 5ರಿಂದ 6 ದಾಸವಾಳದ ಎಲೆಗಳನ್ನು ತೊಗೊಂಡಿದ್ದೀನಿ. ಈ ಎಲೆಗಳನ್ನು ಸ್ವಲ್ಪ ನಾವು ನೀಟಾಗಿ ನೀರಿನಲ್ಲಿ ತೊಳ್ಕೊಳ್ಳೋಣ, ಧೂಳೆಲ್ಲ ಇರುತ್ತಲ್ಲ. ಹಾಗಾಗಿ ಇವಾಗ ನಾವು ಈ ಎಲೆಗಳನ್ನು ಸ್ವಲ್ಪ ಕುಟ್ಟಿ ಅದರ ಪೇಸ್ಟ್ ಥರ ತಯಾರಿ ಮಾಡ್ಕೊಳ್ಳೋಣ. ನಾವು ಈ ಎಲೆಯ ವಿಶೇಷತೆ ಏನು ಅಂತ ಅಂದರೆ, ನಾವು ಇದನ್ನು ಕುಟ್ಟಿದಾಗ ಅದು ರಸ ಬಿಡೋದಿಲ್ಲ, ಅದೊಂಥರ ಜೆಲ್ ಫಾರ್ಮಲ್ಲಿ ಬರುತ್ತೆ. ಇದು ನಮ್ಮ ಹಿಮ್ಮಡಿಗಳು ಒಡೆದಿರುತ್ತಲ್ಲ ಅದಕ್ಕೆ ತುಂಬಾ ಒಳ್ಳೆಯದು. ಹಿಮ್ಮಡಿ ಸಾಫ್ಟ್ ಆಗಲಿಕ್ಕೆ, ಅಲ್ಲಿ ರಫ್ ಆಗಿರುತ್ತಲ್ಲ ಹಿಮ್ಮಡಿ ಒಡೆದಾಗ, ಅದನ್ನೆಲ್ಲ ಸಾಫ್ಟ್ ಮಾಡುತ್ತೆ, ಮೃದು ಮಾಡುತ್ತೆ. ಹಾಗಾಗಿ ಇವಾಗ ನಿಮ್ಗೆ ತೋರಿಸ್ತೀನಿ ನೋಡಿ, ನಾವೆಷ್ಟು ಇದನ್ನು ಚೆನ್ನಾಗಿ ಕುಟ್ಕೊಳ್ಬೇಕು. ಇಷ್ಟಾದರೆ ಸಾಕಾಗೋದಿಲ್ಲ. ಸ್ವಲ್ಪ ಚೆನ್ನಾಗಿ ಕುಟ್ಟಿದಾಗ ಅದು ನೋಡಿ ನಿಮ್ಮ ಕೈಯಲ್ಲಿ ಗೊತ್ತಾಗತ್ತೆ, ಒಂಥರ ಲೋಳೆ ಥರ ಬಿಡುತ್ತೆ. ಈ ಲೋಳೆ ಹಿಮ್ಮಡಿ ಹೊಡೆತಕ್ಕೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಇಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ದಾಸವಾಳ ಎಲೆ ಪೇಸ್ಟನ್ನು ತಯಾರಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಅಲ್ವೇರಾವನ್ನು ತೊಗೊಳ್ಳೋಣ. ಅಲ್ವೇರಾ ಕೂಡ ಹಿಮ್ಮಡಿ ಹೊಡೆತಕ್ಕೆ ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ನನಗೆ ಸ್ವಲ್ಪ ಅಲ್ವೇರಾ ಸಾಕು. ಹಾಗಾಗಿ ನೋಡಿ, ನಮಗೆ ಎಷ್ಟು ಬೇಕೋ ಅಷ್ಟು ಅಲ್ವೇರಾವನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ಹಿಮ್ಮಡಿ ಎಲ್ಲಿ ಕ್ರ್ಯಾಕ್ ಆಗಿರುತ್ತೋ, ಸೀಳು ಬಂದಿರುತ್ತೋ, ಕೆಲವರಿಗಂತೂ ರಕ್ತ ಬಂದಿರುತ್ತೆ, ಆ ಜಾಗಕ್ಕೆ ಅಲ್ವೇರಾ ಅಪ್ಲೈ ಮಾಡಿದರೆ ತುಂಬ ಚೆನ್ನಾಗಿ ಇದು ಹೀಲಾಗುತ್ತೆ. ಯಾಕಂದರೆ ಇದರಲ್ಲಿ ಒಂದು ಮಾಯ್ಶ್ಚರೈಸಿಂಗ್ ಅಂಶ ಇದೆ, ಅದ್ರ ಜೊತೆಗೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಕೂಡ ಇದೆ. ಹಾಗಾಗಿ ಈ ಅಲ್ವೇರಾವನ್ನು ಅಪ್ಲೈ ಮಾಡಿದಾಗ ಅಲ್ಲಿ ಡ್ರೈ ಆಗಿರುತ್ತೆ, ಗಟ್ಟಿಯಾಗಿರುತ್ತೆ ಆ ಪ್ಲೇಸ್, ಅದು ಸ್ಮೂತ್ ಆಗುತ್ತೆ. ಆವಾಗ ಹಿಮ್ಮಡಿ ಎಷ್ಟೇ ಸೀಳಾಗಿದ್ರೂ ಕೂಡ ಅದು ಮುಚ್ಚುತ್ತಾ ಬರುತ್ತೆ. ನೋಡಿ, ಇವಾಗ ನಮಗೆ 1 ಸ್ಪೂನ್ ಆಗುವಷ್ಟು ಅಲ್ವೇರಾ ಜೆಲ್, ಅದರಲ್ಲೂ ಪ್ಯೂರ್ ಆದಂಥ ಅಲ್ವೇರಾ ಜೆಲ್ಲನ್ನೇ ನೀವು ತೊಗೊಳ್ಬೇಕು. ಅಂಗಡೀಲಿ ಸಿಗುವಂಥ, ಮಾರ್ಕೆಟಲ್ಲಿ ಸಿಗುವಂಥ ಅಲ್ವೇರಾ ಜೆಲ್ ಅಷ್ಟು ಪ್ಯೂರ್ ಆಗಿರೋದಿಲ್ಲ. ನೀವು ಅಲ್ವೇರಾ ಜೆಲ್ಲನ್ನು ಎಲೆಯಿಂದ ಬಿಡಿಸಿದ ಮೇಲೆ ಸ್ವಲ್ಪ ಈ ಥರ ಬೀಟ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಸಪ್ರೇಟ್ ಆಗುತ್ತೆ. ಒಂಥರ ಇದಿರುತ್ತಲ್ಲ, ಲೋಳೆ ಥರ ಇರುತ್ತಲ್ಲ, ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಿಮ್ಮಡಿ ಕೆಲವರಿಗೆ ತುಂಬಾ ಗಟ್ಟಿಯಾಗಿರುತ್ತೆ, ಏನು ಮಾಡಿದರೂ ಆ ಗಟ್ಟಿ ಹೋಗ್ತಿರೋದಿಲ್ಲ. ನೀವು ಅಲ್ವೇರಾ ಅಪ್ಲೈ ಮಾಡ್ತಾ ಬನ್ನಿ, ಅಲ್ಲಿರುವಂತಹ ಗಟ್ಟಿ ಅಥವಾ ಡ್ರೈನೆಸ್ ಇರುತ್ತಲ್ಲ ಅದು ಸಾಫ್ಟ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ನಾವು ಒಂದು ಬೌಲ್ ತೊಗೊಳ್ಳೋಣ. ಅದಕ್ಕೆ 2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳೋಣ. ನಿಮಗೆ ಮಾರ್ಕೆಟಲ್ಲಿ ಪ್ಯೂರ್ ಆದಂಥ ತುಪ್ಪ ಸಿಗುತ್ತೆ. ಒಂದು ವೇಳೆ ಮನೇಲೇ ನೀವು ಮಾಡ್ಕೊಂಡಿದ್ರೂ ಪರವಾಗಿಲ್ಲ. ತುಪ್ಪ ಅಂತೂ ಒಡೆದ ಹಿಮ್ಮಡಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಒಂದೊಳ್ಳೆ ಸೂಪರ್ ಆದಂಥ ಮಾಯ್ಶ್ಚರ್ ಅಂತಲೇ ಅನ್ಬೋದು. ಆ ಹಿಮ್ಮಡಿ ಭಾಗದಲ್ಲಿ ತೇವಾಂಶ ಹಾಗೆ ಉಳಿಲಿಕ್ಕೆ ತುಪ್ಪ ತುಂಬಾ ಒಳ್ಳೆಯದು. ಇದಕ್ಕೆ ನಾವು 1 ಸ್ಪೂನ್ ಆಗುವಷ್ಟು ರೋಸ್ ವಾಟರ್ನ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ರೋಸ್ ವಾಟರ್ ಇದ್ದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ರೋಸ್ ವಾಟರ್ ಕೂಡ ಹಿಮ್ಮಡಿಯನ್ನು ಸಾಫ್ಟ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ನಾವು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಗ್ಲಿಸರಿನನ್ನು ಆ್ಯಡ್ ಮಾಡೋಣ. ಗ್ಲಿಸರಿನ್ ಅಂತೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದರಲ್ಲಿ ಸಿಕ್ಕಾಪಟ್ಟೆ ರಿಚ್ ಆದಂಥ ತೇವಾಂಶ ಇರುತ್ತೆ. ಹಾಗಾಗಿ ಹಿಮ್ಮಡಿಗೆ ತುಂಬಾ ಒಳ್ಳೆಯದು. ಹಿಮ್ಮಡಿ ಸೀಳಿದಂಥ ಹಿಮ್ಮಡಿ ಆ ಕ್ರ್ಯಾಕ್ ಇರುತ್ತಲ್ಲ, ಅದನ್ನು ಒಂದೇ ದಿನದಲ್ಲಿ ವಾಪಸ್ ಸರಿ ಮಾಡಲಿಕ್ಕೆ ಗ್ಲಿಸರಿನ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಇದಕ್ಕೆ ನಾವು ಕರ್ಪೂರವನ್ನು ಸೇರಿಸ್ಕೊಳ್ಳೋಣ. ಮನೇಲಿ ನಾವು ದೇವರಿಗೆ ಆರತಿ ಮಾಡ್ತೀವಲ್ಲ, ಅದೇ ಕರ್ಪೂರ. ನಾನಿಲ್ಲಿ 2 ಕರ್ಪೂರವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಕರ್ಪೂರವನ್ನು ಯಾಕೆ ಸೇರಿಸ್ತಾ ಇದ್ದೀನಿ ಅಂದರೆ, ನಮ್ಮ ಹಿಮ್ಮಡಿ ಸೀಳಿ ಅಲ್ಲಿ ಒಂಥರ ಇನ್ಫೆಕ್ಷನ್ ಆಗಿದ್ದರೆ, ಅಲ್ಲಿ ನೋವು ಬರ್ತಾ ಇದ್ದರೆ, ನಿಮಗೆ ಕೆಲವರಿಗೆ ಇಚ್ಚಿಂಗ್ ಆಗ್ತಾ ಇರುತ್ತೆ ಪದೇ ಪದೇ, ಇಂತಹ ಎಲ್ಲ ಸಮಸ್ಯೆನೂ ಕಡಿಮೆ ಮಾಡುತ್ತೆ ಕರ್ಪೂರ. ಕರ್ಪೂರದಲ್ಲಿ ಒಂದು ಒಳ್ಳೆ ಔಷಧಿ ಗುಣ ಇದೆ. ಹಾಗಾಗಿ ನಾವಿಲ್ಲಿ ಕರ್ಪೂರವನ್ನು ತೆಗೆದುಕೊಂಡಿದ್ದು, ಮತ್ತು ಒಂದು ಒಳ್ಳೆ ಪರಿಮಳ ಕೂಡ ನಿಮಗೆ ಈ ಕರ್ಪೂರದಿಂದ ಸಿಗುತ್ತೆ. ಫ್ರೆಂಡ್ಸ್, ಇವಾಗ ಈ ಎಲ್ಲ ಪದಾರ್ಥಗಳನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಫಸ್ಟು ಚೆನ್ನಾಗಿ ಕುಟ್ಟಿಟ್ಕೊಂಡಿದ್ದೀವಲ್ಲ ದಾಸವಾಳದ ಎಲೆಗಳ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡೋಣ. ಈ ಎಲ್ಲ ಪದಾರ್ಥಗಳು ನಮ್ಮ ಮನೆಯಲ್ಲೇ ಇರುತ್ತೆ.
ಅದಕ್ಕೋಸ್ಕರನೇ ಮನೆಮದ್ದು ಅಂತ ಹೇಳೋದು. ಮನೆಯಲ್ಲಿರುವ ಪದಾರ್ಥಗಳನ್ನು ಬಳಸ್ಕೊಂಡು ಚಿಕ್ಕ ಪುಟ್ಟ ಇಂತಹ ಸಮಸ್ಯೆಗಳನ್ನು ನಾವು ಆರಾಮಾಗಿ ಸರಿಪಡಿಸ್ಕೊಳ್ಬೋದು ಫ್ರೆಂಡ್ಸ್. ಇವಾಗ ನೀವು ನೋಡ್ತಿದ್ದೀರಲ್ಲ, ದಾಸವಾಳದ ಪೇಸ್ಟನ್ನು ಹಾಕಿದ ಮೇಲೆ ಮತ್ತೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾವು ಇದಕ್ಕೆ ಅಲ್ವೇರಾ ಜೆಲ್ ಇಟ್ಕೊಂಡಿದ್ದೀವಲ್ಲ, ಅದನ್ನು ಕೂಡ ಹಾಕ್ಕೊಳ್ಳೋಣ. ಒಂದು ಸಲ ನೀವು ಈ ಮನೆಮದ್ದನ್ನು ತಯಾರಿ ಮಾಡಿಟ್ಕೊಂಡ್ರೆ ಇಡೀ ಮನೆಮದ್ದಿನೇ ಯೂಸ್ ಮಾಡ್ಬೋದು. 1-2 ರಿಂದ 3 ತಿಂಗಳು ಹಾಳಾಗೋದಿಲ್ಲ, ನೀವು ಹೊರಗಡೆ ಇಡ್ಬೋದು. ಅಷ್ಟು ಚೆನ್ನಾಗಿ ಈ ಮನೆಮದ್ದು ಕೆಲಸ ಮಾಡುತ್ತೆ. ಮುಂದೆ ಹೇಳ್ತೀನಿ ಈ ಮನೆಮದ್ದು ಇವತ್ತು ತಯಾರಿಸಿದಂಥ ಕ್ರೀಮ್ ಮತ್ತೆ ನಾವು ಬೇರೆ ಏನಕ್ಕೆ ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ. ಇವಾಗ ನೋಡಿ, ಅಲ್ವೇರಾವನ್ನು ನಾವು ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡೋಣ. ಅಲ್ವೇರಾವನ್ನು ನಾವು 1 ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀವಿ. ಇದನ್ನು ಕೂಡ ನಾವು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ಸ್ವಲ್ಪ ನಾವು ಮಿಕ್ಸ್ ಮಾಡೋಕ್ಕೆ 2 ರಿಂದ 3 ನಿಮಿಷ ಟೈಮ್ ಬೇಕಾಗುತ್ತೆ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಇಲ್ಲಿ ಹಾಕಿದ ಎಲ್ಲ ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ಅಲ್ವೇರಾ ಹಾಕಿದ ಮೇಲೆ ಈ ಕ್ರೀಮ್ ಬೇರೆ ಥರನ ಆಯಿತು ನೋಡಿ, ಫುಲ್ಲು ಲೋಳೆ ಥರ ಆಯ್ತಲ್ವಾ. ಇದನ್ನು ನಾವು ಚೆನ್ನಾಗಿ ಮತ್ತೆ ಕ್ರೀಮ್ ಟೈಪಿಗೆ ತರಬೇಕು ಅಂದರೆ ಇದನ್ನು ನಾವು ಸ್ವಲ್ಪ ಬಿಸಿ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು ಅಂದರೆ ಫಸ್ಟು ನಾವು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಇಟ್ಕೊಂಡು ಆ ಕುದಿಯುವಂಥ ನೀರಿಗೆ ನಾವು ಬೌಲಲ್ಲಿ ತಯಾರಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಕ್ರೀಮನ್ನು ಇಡೋಣ. ನೋಡಿ, ಇವಾಗ ನೀವು ನೋಡ್ತಿದ್ರಲ್ಲ ವಿಡಿಯೋದಲ್ಲಿ ಹೇಗೆ ಅಂತ ಹೇಳಿ, ನೀರು ನಿಧಾನವಾಗಿ ಕುದೀತಾ ಇದೆ. ಸ್ವಲ್ಪ ನಾವು ಮಿಕ್ಸ್ ಮಾಡ್ತಾ ಇರಬೇಕು. 1 ರಿಂದ 2 ನಿಮಿಷದೊಳಗೆ ನಿಮಗೆ ಚೆನ್ನಾಗಿ ಅದು ಕರಗತ್ತೆ. ಸ್ವಲ್ಪ ನೀರು ಥರ ಆಗುತ್ತೆ, ಆಯಿಲ್ ಥರ ಆಗುತ್ತೆ. ನೋಡಿ, ಇವಾಗ ನೋಡ್ತಿದ್ದೀರಲ್ಲ ನೀವು. ಇಷ್ಟ ಆದ ತಕ್ಷಣ ಸ್ಟವನ್ನು ಆಫ್ ಮಾಡೋಣ. ಯಾಕಂದರೆ ಚೆನ್ನಾಗಿ ಎಲ್ಲ ಪದಾರ್ಥಗಳು ಮಿಕ್ಸ್ ಆಗಿದೆ ಮತ್ತು ಎಲ್ಲ ಪದಾರ್ಥಗಳು ತಮ್ಮ ಸತ್ವವನ್ನು ಆಯಿಲಲ್ಲಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ಆಯಿಲ್ ಅಂದರೆ ತುಪ್ಪದಲ್ಲಿ ಬಿಟ್ಕೊಳ್ಳುತ್ತೆ. ತುಪ್ಪ ಕೂಡ ಚೆನ್ನಾಗಿ ಈ ಎಲ್ಲ ಪದಾರ್ಥಗಳ ಜೊತೆಗೆ ಮಿಕ್ಸ್ ಆಗುತ್ತೆ. ಇವಾಗ ನೋಡಿ, ಸೂಪರ್ ಆಗಿರುವ ಕ್ರೀಮ್ ರೆಡಿ ಆಯಿತು. ಇದನ್ನು ಒಂದು ಗಾಜಿನ ಚಿಕ್ಕ ಬಾಟಲಲ್ಲಿ ನೀವು ಹಾಕಿಟ್ಕೊಳ್ಬೋದು. ನೋಡ್ತಿದ್ರಲ್ಲ ಫ್ರೆಂಡ್ಸ್, ಇದು ಮಾರ್ಕೆಟಲ್ಲಿ ಹುಡುಕಿದ್ರೂ ಸಹಿತ ಇಂಥ ಪ್ಯೂರ್ ಆದಂಥ ನ್ಯಾಚುರಲ್ ಆದಂಥ ಹೀಲ್ ಕ್ರ್ಯಾಕ್ ಕ್ರೀಮ್ ನಿಮಗೆ ಸಿಗೋದಿಲ್ಲ. ತುಂಬಾ ನ್ಯಾಚುರಲ್ ಆಗಿದೆ, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇದರಿಂದ ಉಂಟಾಗೋದಿಲ್ಲ. ಇದಕ್ಕಂತ ನಾವು ಹಣ ಖರ್ಚು ಮಾಡೋದೇ ಬೇಡ. ಮನೆಯಲ್ಲಿರುವ ಪದಾರ್ಥಗಳನ್ನು ಬಳಸ್ಕೊಂಡು ಆರಾಮಾಗಿ ನೋಡಿ ಕ್ರೀಮನ್ನು ತಯಾರಿ ಮಾಡಿಟ್ಕೊಳ್ಬೋದಲ್ವಾ. ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ ನೋಡಿ. ನಿಮಗೆ ಸಿಕ್ಕಾಪಟ್ಟೆ ಹೀಲ್ ಕ್ರ್ಯಾಕ್ ಆಗಿರುತ್ತೆ ಅಂದರೆ ಸ್ವಲ್ಪ ಬಿಸಿನೀರಿನಲ್ಲಿ ಸ್ವಲ್ಪ ಶಾಂಪೂ ಹಾಕಿ ಕಾಲನ್ನು ಇಟ್ಕೊಳ್ಬೇಕು. ಒಂದು 5 ನಿಮಿಷ ಕಾಲನ್ನು ಬಿಸಿನೀರಿನಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು ಚೆನ್ನಾಗಿ ಒರೆಸ್ಕೊಳ್ಬೇಕು, ಅಲ್ಲಿ ನೀರಿನ ಅಂಶ ಇರಬಾರ್ದು. ಆಮೇಲೆ ನಾವು ಕ್ರೀಮ್ ತಯಾರಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಕ್ರ್ಯಾಕ್ ಕ್ರೀಮನ್ನು, ಅದನ್ನು ನೀಟಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡಬೇಕು. ಎಲ್ಲಿ ಹಿಮ್ಮಡಿ ಸೀಳಿದೆಯೋ ಆ ಭಾಗಕ್ಕೆಲ್ಲ ಚೆನ್ನಾಗಿ ನೀವು ಅಂಗಾಲಿಗೂ ಚೆನ್ನಾಗಿ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿ. ಇದನ್ನು ನಿಮಗೆ ಟೈಮ್ ಇರುವಾಗಲೇ ನೀವು ಮಾಡ್ಕೊಳ್ಬೇಕು. ರಾತ್ರಿ ಮಲಗೋದಕ್ಕಿಂತ ಮೊದಲು ಈ ಪ್ರೋಸೆಸ್ಸನ್ನು ಮಾಡಬೇಕು. ನೆಕ್ಸ್ಟು ಒಂದು ಪ್ಲಾಸ್ಟಿಕ್ಕಿನ ಕವರನ್ನು ಹಾಕ್ಕೊಳ್ಳಿ ಕಾಲುಗಳಿಗೆ. ನೆಕ್ಸ್ಟ್ ನೋಡಿ, ಈ ರೀತಿ ಸಾಕ್ಸನ್ನು ಹಾಕ್ಕೊಳ್ಳಿ. ಆರಾಮಾಗಿ ರಾತ್ರಿ ನಿದ್ದೆ ಮಾಡಿ. ಬೆಳಗಾಗುವಷ್ಟೊತ್ತಿಗೆ ನಿಮ್ಮ ಕಾಲುಗಳು ಚೆನ್ನಾಗಿ ಹೀಲ್ ಆಗಿರುತ್ತೆ, ಕ್ರ್ಯಾಕ್ ಎಲ್ಲ ಹೋಗಿರುತ್ತೆ ಫ್ರೆಂಡ್ಸ್. ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಒಂದು ಸಲ ನೀವು ಈ ಥರ ಮನೆಮದ್ದನ್ನು ಮಾಡಿ ಆಮೇಲೆ ನೀವೇ ನನಗೆ ಕಮೆಂಟ್ಸ್ ಹಾಕ್ತೀರಾ. ಇದನ್ನು ನಾವು ಮಾಯ್ಶ್ಚರೈಸಿಂಗ್ ಕ್ರೀಮ್ ಆಗು ಯೂಸ್ ಮಾಡ್ಕೊಳ್ಬೋದು. ಕೈ ಕಾಲುಗಳಿಗೆ ಅಪ್ಲೈ ಮಾಡ್ಕೊಳ್ಬೋದು. ಇದನ್ನು ಅಪ್ಲೈ ಮಾಡೋದ್ರಿಂದ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ. ಸ್ಕಿನ್ನಿಗೆ ಒಂದು ಒಳ್ಳೆ ಹೊಳಪು ಬರುತ್ತೆ. ಯಾವುದೇ ರೀತಿಯ ಕಲೆ ಆಗಿದ್ರೆ, ಟ್ಯಾನ್ ಆಗಿದ್ರೆ, ಕಪ್ಪು ಚುಕ್ಕೆಗಳಾಗಿದ್ದರೆ ಅದೆಲ್ಲ ಕಡಿಮೆ ಆಗುತ್ತೆ. ಸ್ಕಿನ್ನಿಗೆ ಒಂದು ಗ್ಲೋಯಿಂಗ್ ಬರುತ್ತೆ ಫ್ರೆಂಡ್ಸ್. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.